ತಲೆನೋವು ಬಂದಾಗೆಲ್ಲ ಮೈಗ್ರೇನ್ ಮಾತ್ರೆ ತಗೊಳ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಎಲ್ಲ ತಲೆನೋವುಗಳು ಮೈಗ್ರೇನ್ ಹೆಡ್ಡೇಕ್ ಅಲ್ಲ. ಸಿಂಪಲ್ ಟೆನ್ಷನ್ ಅಥವಾ ಸ್ಟ್ರೆಸ್ ಹೆಡ್ಡೇಕ್ ಆಗಿರ್ಬೋದು. ಮೈಗ್ರೇನ್ ಹೆಡ್ಡೇಕ್ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್. ನಿಮ್ಮ ಮೆದುಳಿನಲ್ಲಿ ಪೇನ್ ಪಾತ್ವೇಸ್ ಎಲ್ಲ ಹೈಪರ್ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾದರೆ ಮೈಗ್ರೇನ್ನ ಮುಖ್ಯವಾದ ಗುಣಲಕ್ಷಣಗಳೇನು? ಒಂದೇ ಕಡೆ ತಲೆನೋವು ಬರೋದು, ಯೂನಿಲ್ಯಾಟ್ರಲ್ ಪೇನ್, ಅಥವಾ ಕೆಲವೊಮ್ಮೆ ಎರಡೂ ಕಡೆ ಬರ್ಬೋದು. ಒಂದು ಸಲ ತಲೆನೋವು ಬಂದರೆ 4ರಿಂದ 72 ಗಂಟೆಗಳ ಕಾಲ ಹಾಗೆ ಇರುತ್ತೆ. ತಲೆ ಡಬ್ಬ ಡಬ್ಬ ಅಂತ ಹೊಡ್ಕೊಳ್ಳೋದು, ಇದನ್ನು ಥ್ರಾಬಿಂಗ್ ಪೇನ್ ಅಂತ ಹೇಳ್ತೀವಿ. ದಿನನಿತ್ಯದ ಕೆಲಸಗಳು ಮಾಡುವಾಗ ತಲೆನೋವು ಜಾಸ್ತಿ ಆಗುತ್ತೆ. ಈ ಸಿಂಪ್ಟಮ್ಸ್ನ ಜೊತೆಗೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್, ನಾಸಿಯಾ ಆಗುತ್ತೆ. ಕೆಲವೊಬ್ಬರಿಗೆ ಬೆಳಕು ನೋಡೋಕ್ಕೆ ಕಷ್ಟ ಆಗುತ್ತೆ, ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ನಾಯ್ಸ್ ಅಂದರೆ ಜಾಸ್ತಿ ಸೌಂಡ್ ಕೇಳೋದಕ್ಕೆ ಆಗಲ್ಲ. ಕೆಲವೊಬ್ಬರಿಗೆ ಸ್ಮೆಲ್ಗೂ ಟ್ರಿಗರ್ ಆಗುತ್ತೆ. ಇದಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ಮೈಗ್ರೇನ್ ಹೆಡ್ಡೇಕ್ ಬರೋದಕ್ಕೆ ಮುಂಚೆ ವಾರ್ನಿಂಗ್ ಸಿಗ್ನಲ್ಸ್ ಕಾಣಿಸುತ್ತೆ. ಅಂದರೆ ಫ್ಲ್ಯಾಶ್ ಲೈಟ್ಸ್ ಕಾಣಿಸೋದು, ಜಿಗ್ಜಾಗ್ ಲೈನ್ಸ್ ಕಾಣಿಸೋದು, ಹಾಗೆ ಕೈ ಜೋಮ್ ಹಿಡಿಯೋದು. ಮೈಗ್ರೇನ್ ಅಂತ ಡಯಾಗ್ನೋಸ್ ಮಾಡೋದಕ್ಕೆ ಮುಂಚೆ ಅವರ ಪೇನ್ ಪ್ಯಾಟರ್ನ್, ಫ್ಯಾಮಿಲಿ ಹಿಸ್ಟ್ರಿ, ಪೇನ್ ಎಷ್ಟೊತ್ತಿರುತ್ತೆ, ಹಾಗೆ ಇಂಟೆನ್ಸಿಟಿ ಆಫ್ ದ ಪೇನ್ ಮತ್ತು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಮೈಗ್ರೇನ್ ಮೆಡಿಕೇಷನ್ಸ್ ಅಥವಾ ಪೇನ್ ಕಿಲ್ಲರ್ಸ್ನ ಸುಮ್ಮನೆ ತೊಗೊಳ್ಬೇಡಿ. ಪ್ರಾಪರ್ ಡಯಾಗ್ನೋಸಿಸ್ ಆಗಬೇಕು, ಆಗಲೇ ಪ್ರಾಪರ್ ಟ್ರೀಟ್ಮೆಂಟ್ ಆಗೋದು.